ಹಾಯ್, ವೆಲ್ಕಮ್ ಬ್ಯಾಕ್ ಟು ಅಗೇನ್ ಯುವರ್ ಯೂಟ್ಯೂಬ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸಲ್ಲಿ ಏನಪ್ಪ ಅಂದ್ರೆ ನಾವು ಇಂದು ನಡೆದಂಥ ದ್ವಿತೀಯ PUC ಇಂಗ್ಲಿಷ್ ಪತ್ರಿಕೆಯ ಸರಿ ಉತ್ತರಗಳನ್ನು ನೋಡುವಂಥ ಪ್ರಯತ್ನ ನಾವಿಲ್ಲಿ ಮಾಡ್ತಾ ಹೋಗೋಣ. ಸೊ ನೋಡ್ರಲ್ಲಿ ಮೊದಲನೇ ಪ್ರಶ್ನೆಗೆ ಆನ್ಸರ್ಸ್ ಏನಾಗುತ್ತೆಪ್ಪ ಅಂತಂದರೆ ನಾವಿಲ್ಲಿ ಒಂದು ಸೆಕೆಂಡ್ ನೋಡ್ರಿ ನಿಮಗೆ. ಓಕೆ, ಸೊ ಮೊದಲನೇ ಒಂದು ಕ್ವಶನ್ಸ್ಗೆ ಆನ್ಸರ್ಸ್ ಏನಾಗುತ್ತೆಪ್ಪ ಅಂತಂದರೆ B1 ಇಸ್ ದ ರೈಟ್ ಆನ್ಸರ್. ಯಾವುದ್ರಿ? B1 ಆಗುತ್ತೆ, ನೈಟ್. ಹೌದಾ, ಅಲ್ಲಿ ಜೂಲಿಯಟ್ ಹಾಗೆ ಡಿಸ್ಕ್ರೈಬ್ ಮಾಡ್ತಾರೆ ನೈಟನ್ನು. ನೆಕ್ಸ್ಟ್ 2 ಡಿಯರ್ಲಿ ಏನಪ್ಪ ಅಂದರೆ ಅವ್ರು ಫಸ್ಟ್ ಕೊಟ್ಟಂಥದ್ದೇ ಆ ವ್ಯಕ್ತಿಗೆ ಏನಪ್ಪ ಅಂತಂದರೆ ಡೆತ್ ಸೆಂಟೆನ್ಸ್, ಆಮೇಲೆ ಅದನ್ನು ಲೈಫ್ ಇಂಪ್ರಿಸನ್ಮೆಂಟ್ಗೆ ಕನ್ವರ್ಟ್ ಮಾಡ್ತಾ ಬರ್ತಾರೆ. ನೆಕ್ಸ್ಟ್ ಅದಾದ ನಂತರ ಇಲ್ಲಿ ಏನು ಕೊಟ್ಟರಪ್ಪ ಅಂದರೆ ಎಸ್ಟರ್ಡೇ ಆಗುತ್ತೆ ಆನ್ಸರ್ಸ್. ಯಾಕಂದರೆ ಇಟ್ ಇಸ್ ನಾಟ್ ಗೋಯಿಂಗ್ ಟು ಟೆರಿ ವಿತ್ ಎಸ್ಟರ್ಡೇ. ಲೈಫ್ ಯಾವಾಗಲೂ ನಿನ್ನೆಗೆ ಉಳ್ಕೊಳ್ಳಲ್ಲ, ಹಾಗೆ ಮುಂದಕ್ಕೆ ಹೋಗ್ತಾ ಇರ್ತೈತಿ. ಆ್ಯಂಡ್ ಫೋರ್ತ್ ಒನ್ ಏನಪ್ಪ ಅಂತಂದರೆ ಇಲ್ಲಿ ನಿಮಗೆ ಸಿ 2 ಕಡೆ ಆನ್ಸರ್ಸ್ ಕೊಟ್ಟಿದ್ರು ಅವ್ರು. ಹೌದಾ, ಆಮೇಲೆ ಎ ಮತ್ತು ಬಿಗೆ ನೀವು ಕನ್ಫ್ಯೂಸ್ ಮಾಡ್ಕೋತೀರಿ. ಇದು ಆನ್ಸರ್ಸ್ ಗೊತ್ತಿತ್ತು ಅಂದ್ರೆ ಈಸಿಯಾಗಿ ಬರೀತೀರಿ. ವೈಲ್ಡ್ ಬೋವರ್ ಸೈಡ್ ಏನಪ್ಪ ಅಂದರೆ ಡಾನ್ ಗೊಂಜಲು ಸ್ಟಡಿ ರೂಮಲ್ಲಿ ಇರುವಂಥದ್ದು. ಹಾಗಾದ್ರೆ ಇಲ್ಲಿ ಬಿ ಇಸ್ ದ ರೈಟ್ ಆನ್ಸರ್ ಆಗುತ್ತೆ. ಹೌದಾ, ನೆಕ್ಸ್ಟ್ ಅದಾವಂತ ಏನಪ್ಪ ಅಂತಂದರೆ ಇಲ್ಲಿ ಬಸವಯ್ಯ ಇಸ್ ದ ರೈಟ್ ಆನ್ಸರ್. ಯಾಕಂತಂದರೆ ಅವನೇ ಆಭರಣಗಳನ್ನು ಇಟ್ಕೊಂಡು ಡೆಕೋರೇಟ್ ಮಾಡ್ಕೋತಾ ಇದ್ದ. ತಮ್ಮಣ್ಣಾಗಿ ಬ್ಯಾಲೆಟ್ ಬರೆಯೋಕೆ ಅವನಿಗೆ ಆಗ್ತಿರ್ಲಿಲ್ಲ. ಇಲ್ಲಿ ಬಾರ್ಗ್ಸ್ ಅವರು ತಾವು ಕೊಟ್ಟಂಥ ಸ್ಟೇಟ್ಮೆಂಟಲ್ಲಿ ಯಾವುದು ಸರಿಯಿಲ್ಲ ಅಂತ ಕೇಳುವಂಥ ಪ್ರಶ್ನೆ ಕೇಳಿದ್ದಾರೆ. ದಿಸ್ ಒನ್ ಸಿ ಇಸ್ ಏನಪ್ಪ ಅಂದರೆ ರಾಂಗ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ 7th ಏನಪ್ಪ ಅಂತಂದರೆ ಇಲ್ಲಿ ಪೆಡಸ್ಟ್ರಿಯನ್ಸ್ ಲೈಫ್ ಏನಪ್ಪ ಅಂದರೆ ತುಂಬ ಹಜಾರ್ಡಸ್ ಆಗಿತ್ತು. ಹೌದಾ, ನೆಕ್ಸ್ಟ್ ಅದಾದ ನಂತರ 8th ಏನಪ್ಪ ಅಂದರೆ ಇಲ್ಲಿ ಸ್ವಲ್ಪ ಈ ಒಂದು ಕ್ವಶನ್ಸ್ಗೆ ಕನ್ಫ್ಯೂಸ್ ಮಾಡ್ಕೊಂಡಿರಿ ನೀವು ವಿದ್ಯಾರ್ಥಿಗಳು. ಬಂದು ಕೇಳಿದಾಗ ಸರ್ ಮಾರ್ಕಸ್ ಐಬೇ ಆಗಲ್ಲ ಅಂತ ಕೇಳಿದ್ರಿ. ಮಾರ್ಕಸ್ ಐಬೇ ಆಗಲ್ಲ, ಯಾಕಂತಂದರೆ ಮಡುಕಾಗುತ್ತೆ. ಅವ್ರು ಕೇಳಿದ್ದು ನಿಮಗೆ POP ಪಾರ್ಟ್ ಇದು, ನಾಟ್ PAP. ಹೌದಾ, ಅವ್ರು ಸಪೋಸ್ ಏನಾದರೂ PAP ಕೇಳಿದ್ರಪ್ಪ ಅಂತಂದರೆ ಮಾರ್ಕಸ್ ಐಬೇ ಆಗ್ತಿತ್ತು. ಹೌದಾ, ನೆಕ್ಸ್ಟ್ 9th ಏನಪ್ಪ ಅಂತಂದರೆ ಈಸಿ ಐತಿ. ಸೆಕೆಂಡರಿ ಸ್ಕೂಲ್ ಟೀಚರ್ ಯಾರಾಗಿದ್ದಾರಪ್ಪ ಅಂತಂದರೆ ನಮ್ಮ ಫಾತಿಮಾ ಅವರಾಗಿದ್ದರು, ಡಿ ಆಗುತ್ತೆ. ನೆಕ್ಸ್ಟ್ 10th ಏನಪ್ಪ ಅಂತಂದರೆ ಇದು ಕೂಡ ಈಸಿ ಇದೆ, ಸಿ ಇಸ್ ದ ರೈಟ್ ಆನ್ಸರ್. ಏನಾಗಬೇಕು ರೀ? ವಾಟರ್. ಓಕೆ, ನೆಕ್ಸ್ಟ್ ತಗೋಣ. ಇದಾದ ನಂತರ ನಮಗೆ ನೆಕ್ಸ್ಟ್ ಬರುವಂಥ ಪ್ರಶ್ನೆಗೆ ಯಾವುದ್ರಿ? 11th ಇದು ಪ್ಯಾಸಿವ್ ಫಾರ್ಮ್ ಇರುತ್ತೆ. ಆಲ್ರೆಡಿ ಅಂತೂ ಬಿಡಿಸೇವಿ ಸಾಕಷ್ಟು. ಇಲ್ಲಿ ಸಬ್ಜೆಕ್ಟ್ ಸಿಂಗ್ಯುಲರ್ ಐತಿ, ಹಾಗಾದ್ರೆ ನಾವು ವಾಸ್ ಬರಿಬೇಕಾಗುತ್ತೆ ರೀ. ವಾಸ್ ಬರೆದು ಬ್ರಾಕೆಟ್ನ ಏನು ಕೊಟ್ಟಾರ? ಸಪೋರ್ಟ್ ಐತಿ, ಸಪೋರ್ಟೆಡ್ ನೀವು ಮಾಡಿದ್ರೆ 1 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಅದಾದ ನಂತರ ಆ ಲಾರ್ಜ್ ಸ್ಕೇಲ್ ಡಿಫಾರೆಸ್ಟೇಷನ್, ಇಲ್ಲಿ ಕೂಡ ಸಿಂಗ್ಯುಲರ್ ಐತಿ. ಇದನ್ನು ನೀವು ಇಲ್ಲಿ ವಾಸ್ ಬರೆದು ಇದು ಅಪೋಸಲ್ ಮಾಡಿದ್ರೆ ಸಾಕು, 1 ಮಾರ್ಕ್ಸ್ ಸಿಗುತ್ತೆ. ಮೆನಿ ಸಾಂಗ್ಸ್ ಐತಿ, ವಾಸ್ ಬರಲ್ಲ, ವರ್ ಬರಿಬೇಕಾಗುತ್ತೆ. ವರ್ ಕಾಂಪೋಸ್ಡ್ ಬರೆದ್ರೆ ಸಾಕು, ನಿಮಗೆ ಅದಾದ್ರೆ 1 ಮಾರ್ಕ್ಸ್ ಸಿಗ್ತೈತಿ. ನೀವು 3ಕ್ಕೆ 3 ತೆಗೆದುಕೊಳ್ಬೋದು. ನೆಕ್ಸ್ಟ್ ಇದು ಕೂಡ ಈಸಿ ಐತಿ. ಒಂದೇ ಸೈಕಲ್ ಹ್ಯಾಸ್ ಸ್ವೆಪ್ಟ್ ಅಕ್ರಾಸ್, ಇದು ಒಂದ್ರಿ. ಇಲ್ಲಿ ಏನಾಗಬೇಕಂದ್ರೆ ಬ್ರೈನ್ ಚೈಲ್ಡ್, ಇದು 2ನೇದು. ಇದು 1, ಇದು 2. ಗೋ ಔಟ್ ಬಿಟ್ಟು ಹೋಗುತ್ತೆ. ನೆಕ್ಸ್ಟ್ ಇದಾದ ನಂತರ ನೋಡ್ರಿ, ಹಿ ಅಂದ್ರೆ ಯಾರು ಅಂತಂದ್ರೆ ನಾನು ಡೈರೆಕ್ಟ್ ಬರಿತಾ ಹೋಗ್ತೀನಿ. ಹಿ ಅಂದ್ರೆ ಎ, ಯಾರ್ರಿ? ಡಾಕ್ಟರ್ ಗೋಲ್ಡ್ ಸ್ಮಿತ್, ಎ ಆಗುತ್ತೆ. ಹೀಸ್ ಅಂದ್ರೆ ಡಾಕ್ಟರ್ ಗೋಲ್ಡ್ ಸ್ಮಿತ್ಸ್ ಆಗುತ್ತೆ, ಬಿ ಆಗುತ್ತೆ. ನೆಕ್ಸ್ಟ್ ಸಿ ಅಂದ್ರೆ ಪುವರ್ ವುಮೆನ್. ಹೌದಾ, ಏನಾಗುತ್ತೆ? ಪುವರ್ ವುಮೆನ್. ಹೂ ಅಂದ್ರೆ ಪುವರ್ ವುಮೆನ್ಸ್ ಹಸ್ಬೆಂಡ್, ಡಿ ಆಗುತ್ತೆ. ಆಮೇಲೆ ಹುಯಿಚ್ ಅಂದ್ರೆ ಈ ಏನಾಗುತ್ತೆ ಹೇಳ್ರಿ? ಸ್ಮಾಲ್ ಬಾಕ್ಸ್ ಆಗುತ್ತೆ, ನಮಗೆ ಹೌಸ್ ಬಿಟ್ಟು ಹೋಗುತ್ತೆ. ಹೌದಾ, ಸೊ ಈ ರೀತಿ ಆಗುತ್ತೆ. ನೆಕ್ಸ್ಟ್ ನೋಡ್ತಾ ಹೋಗೋಣ. ನೆಕ್ಸ್ಟ್ ನಿಮ್ಗೆ ಇಲ್ಲಿ 2 ಮಾರ್ಕ್ಸ್ ಕ್ವಶನ್ಸ್ ಅದಾವ್ರಿ. 2 ಮಾರ್ಕ್ಸ್ ಕ್ವಶನ್ಸ್ ನೀವು ಈಸಿಯಾಗಿ ಬರಿಬೋದು. ಹೌದಾ, ಹಾಗಾದ್ರೆ ಇಲ್ಲಿ ಕೂಡ ಆನ್ಸರ್ಸ್ ಕೊಡುವಂಥ ಪ್ರಯತ್ನ ಮಾಡ್ತೀನಿ ನೋಡ್ರಿ. ನಾವು 2 ಮಾರ್ಕ್ಸ್ ಕೂಡ ಏನದ? ನೇಮ್ ಎನಿ ಇಮೇಜಸ್ ಆಫ್ ರೋಮಿಯೋ, ಇದು ನಾವು ಓದ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್ ಐತಿ. ರೋಮಿಯೋ ಅಂತ ಕೇಳಕತ್ತಾರ, ಯಾರ ಮೇಲೆ? ಜೂಲಿಯಟ್ ಮೇಲೆ. ಹಾಗಾದ್ರೆ ಸರ್ ನಾವು ಏನೇನು ಬರಿಬೋದು? ಮೊದಲನೇದೇನಪ್ಪ ಅಂದ್ರೆ ನಾವು ಇಲ್ಲಿ ಸ್ನೋವಿ ಡವ್ ಅಂತ ಬರೆಯೋಣ್ರಿ. ಹೌದಾ, ಸ್ನೋವಿ ಡವ್ ನಾವು ಇಲ್ಲಿ ಬರಿಬೋದು. ಸರ್ ಮತ್ತೇನು ಬರಿಬೋದು? ಅ ರಿಚ್ ಜುವೆಲ್, ಏನಾಗ್ಬೇಕ್ರಿ? ಅ ರಿಚ್ ಜುವೆಲ್. ಹೌದಾ, ಜುವೆಲ್ ಇನ್ ಆನ್ ಇಥಿಯೋಪ್ ಬರಿಬೋದಾ ನಾವು? ಇಥಿಯೋಪ್ಸ್ ಇಯರ್ ಅಂತ ಬರಿಬೋದು. 2 ಸಾಕಲ್ಲ. ಅಥವಾ ಸರ್ ನಾವು ಬರೆದ್ರೆ ಇನ್ನು ಚೀಕ್ ಆಫ್ ನೈಟ್ ಅಂತೂ ಬರಿಬೋದು. ಚೀಕ್ ಆಫ್ ನೈಟ್ ಅಂತೂ ಬರಿಬೋದು. ಅವ್ರು 2 ಕೇಳಿದ್ದಾರೆ. ಅಥವಾ ಸಿ ಟೀಚರ್ಸ್ ಟು ಟಾರ್ಸಸ್ ಬರ್ನಿಂಗ್ ಬ್ರೈಟ್, ಅದನ್ನು ಬರಿಬೋದು. ಹೌದಾ,
ಬರ್ಕೋತಂದ್ರೆ ಹಾಗೇನೋ ಸಾಕಷ್ಟು ಬರ್ತಾವೆ. ನೆಕ್ಸ್ಟ್ ಅಕಾರ್ಡಿಂಗ್ ಟು ದ ಪ್ರೊಫೆಟ್ ಆನ್ ಚಿಲ್ಡ್ರನ್ ಹೂ ಬೆಂಡ್ಸ್ ದ ಬೌ ಅಂತ ಕೇಳ್ತಾ ಇದ್ದಾರೆ. ಹೂ ಬೆಂಡ್ಸ್ ಅಂದ್ರೆ ಆರ್ಚರ್ ರೀ. ಯಾರ್ರೀ? ಆರ್ಚರ್. ಬ್ರಾಕೆಟ್ನ ಬೇಕಾದ್ರೆ ನೀವು ಗಾಡ್ ಅಂತ ಬರೀರಿ. ಆರ್ಚರ್. 1 ಮಾರ್ಕ್ಸ್ ಸಿಕ್ತು. ವಾಯ್ ಅಂತ ಕೇಳಕತ್ತಾನ. ವಾಯಿಗಿಲ್ಲಿ ನಾವು ಸ್ವಲ್ಪ ನೋಡ್ರಿ ಏನ್ ಬರಿಬೋದಪ್ಪ ಅಂತಂದ್ರೆ ಬಿಕಾಸ್ ದ ಆರೋಸ್. ಏನ್ ಬರೇನ್ರಿ? ದ ಆರೋಸ್ ಏನ್ ಬರೋಣ ಅಂತಂದ್ರೆ ಆರೋಸ್ ಬ್ರಾಕೆಟ್ನ ಬೇಕಾದ್ರೆ ನೀವು ಚಿಲ್ಡ್ರನ್ ಬರೋರು ತಪ್ಪೇನಿಲ್ಲ. ಆರೋಸ್ ಅಂತ ಬರೋದು. ಆರೋಸ್ ಮೇ ಗೋ. ಏನ್ರಿ? ಮೇ ಗೋ ಸ್ವಿಫ್ಟ್ ಅಂಡ್ ಫಾರ್. ದೂರಕ್ಕೆ ಆ ಬಾಣಗಳು ದೂರಕ್ಕೆ ಹೋಗ್ಲಿ ಅನ್ನುವಂಥ ಆಸೆ ಇಟ್ಕೊಂಡು ಏನ್ ಮಾಡ್ತಿದ್ದ ನಮ್ಮ ಆರ್ಚರ್ ದೇವರು ಪೇರೆಂಟ್ಸ್ಗೆ ಶಿಕ್ಷೆಯನ್ನು ಕೊಡ್ತಾ ಇದ್ದ. ಶಿಕ್ಷೆ ಅನ್ನೋಕ್ಕಿಂತ ಬರ್ಡನ್ ಮಾಡ್ತಿದ್ದ. ಓಕೆನಾ, ಹೋಗ್ಲಿ. ನೆಕ್ಸ್ಟ್ 16th ನೋಡ್ತಾವನ ಅಕಾರ್ಡಿಂಗ್ ಟು ವಂದನಾ ಶಿವ ವಾಟ್ ಹ್ಯಾಡ್ ಲಾಗಿಂಗ್. ಭಾಳ ಈಸಿ ಕ್ವಶನ್ ಕೇಳ್ಯಾರ ನೋಡ್ರಿ. ಆನ್ಸರ್ಸ್ ಈಸಿ ಐತಿ, ನೀವು ಅದನ್ನು ಕಾಂಪ್ಲಿಕೇಟ್ ಮಾಡ್ಕೊಂಡಿರ್ಬೋದು ಅನ್ಸೋದ. ಏನಾಗುತ್ತೆ ಲಾಗಿಂಗ್ ಇಂದ ಅಂತಂದ್ರೆ ಒಂದಿಷ್ಟು ರೀಸನ್ ಅವರು ಟೆಕ್ಸ್ಟ್ ಬುಕ್ ಅಲ್ಲಿ ಕೊಟ್ಟಿದ್ದಾರೆ. ಮೊದಲನೇದು ಏನಾಗುತ್ತೆ ಅಂತಂದ್ರೆ ಹೇಳ್ತಾರೆ ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ. ಹೌದಾ? ಲ್ಯಾಂಡ್ ಸ್ಲೈಡ್ಸ್ ಆಗುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಏನಾಗುತ್ತೆ? ಫ್ಲಡ್ ಬರುತ್ತೆ ಅಂತ ಹೇಳ್ತಾರೆ. ಫ್ಲಡ್ಸ್ ಅಂತ ಹೇಳ್ತೇವೆ. ನೆಕ್ಸ್ಟ್ ಏನು ಹೇಳ್ತಾರಪ್ಪ ಅಂದ್ರೆ ಸ್ಕೇರ್ಸಿಟಿ ಆಫ್ ವಾಟರ್ ಅಂತ ಹೇಳ್ತಾರೆ. ಹೌದಾ? ಸ್ಕೇರ್ಸಿಟಿ ಆಫ್ ವಾಟರ್ ಅಂತ ಹೇಳ್ತಾರೆ. ಹೌದಾ? ವಾಟರ್ ಅಂತ ಹೇಳ್ತಾರೆ. ನೆಕ್ಸ್ಟ್ ಫಾರ್ಡರ್, ದನಗಳಿಗೆ ಮೇವಿನ ಕೊರತೆ ಆಗುತ್ತೆ ಫಾರ್ಡರ್ಸ್ ಲ್ಯಾಂಡ್ ಸ್ಲೈಡ್ಸ್ ಇಂದ. ಹೌದಲ್ಲ? ಆ್ಯಂಡ್ ಫ್ಯೂಲ್ ಸಿಗೋದು ನಮಗೆ ಕಷ್ಟ ಆಗುತ್ತೆ. ಹೀಗೆಲ್ಲ ಅವರು ಅಲ್ಲಿ ಹೇಳ್ತಾ ಬಂದಾರ. ನೀವು ಹೀಗೆ ಬರೆದ್ರೆ ಆನ್ಸರ್ ಸಿಗುತ್ತೆ. ಹೌದಾ? ನೆಕ್ಸ್ಟ್ ವಿಚ್ ಈಸ್ ದ ಮೈಟಿ ಮೂಮೆಂಟ್ ಮೆನ್ಷನ್ಡ್ ಇನ್ ದ ಪೋಯಮ್ ವಾಟರ್. ಯಾವ್ದ್ರಿ? ಭಾಳ ಸಿಂಪಲ್ ಐತಿ, ಸಾಕಷ್ಟು ಬಾರಿ ಬಂದಂಥ ಪ್ರಶ್ನೆ ಇದು. ಯಾವುದಪ್ಪ ಅಂತಂದ್ರೆ ನೋಡ್ರಿ, ಯಾವುದು ಅಂದ್ರೆ ಮಹದಾ. ಹೌದಾ? ಯಾವ್ದ್ರಿ? ಮಹದಾ ಸ್ಟ್ರಗಲ್ ಅಂತ ಬರೆಯೋಣ. ಹೌದಾ? ಮಹದಾ ಸ್ಟ್ರಗಲ್ ಎಲ್ಲಿ ಸರ್ ಅಂದ್ರೆ ಚಾದಾರ್ ಟ್ಯಾಂಕ್ ಅಂತ ಹೇಳ್ತೇವೆ. ಇಷ್ಟು ಬರೋ ಮಾರ್ಕ್ಸ್ ಸಿಗ್ತೈತಿ. ಬೇಕಾದ್ರೆ ನೀವು ಮುಂದೆ ಅದಕ್ಕೆ ಮಹಾರಾಷ್ಟ್ರ ಅಂತ ಬರೀತಿದ್ರು ಬರ್ರಿ ಅಂತ ತಪ್ಪಿಲ್ಲ. ಓಕೆನಾ? ಸರಿ. ಇನ್ನು 4 ಮಾರ್ಕ್ಸ್ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ಸ್ಗೆ ಆನ್ಸರ್ಸ್ ಕೊಡ್ತಾ ಹೋದ್ರೆ ಕಷ್ಟ ಆಗುತ್ತೆ, ಇದು ಲೆಂದಿ ಆಗುತ್ತೆ ವಿಡಿಯೋ. ಆದ್ರೆ ಬಟ್ ನೋಡ್ರಿ ಕ್ವಶನ್ಸ್ ಎಷ್ಟು ಈಸಿ ಅದಾವ. ನೀವು ನವಧಾನ್ಯ ಫಾರ್ಮ್ ಬಗ್ಗೆ ಎಷ್ಟು ಚಂದ ಬರೀಬೋದು. ಡೂನ್ ವ್ಯಾಲಿಯಲ್ಲಿ 1994 ವಂದನಾ ಶಿವರು ಎಸ್ಟಾಬ್ಲಿಷ್ ಮಾಡಿದ್ದು, ವಾಟ್ ಪರ್ಪಸ್, ಇವೆಲ್ಲ ಬರ್ಕೋತ ಹೋದ್ರೆ ಈಸಿಯಾಗಿ ನಿಮಗೆ ಔಟ್ ಆಫ್ 3 ಮಾರ್ಕ್ಸ್ ಬರ್ಬೋದು. ನೆಕ್ಸ್ಟ್ ನೋಡ್ರಿ ವೆನ್ ಯು ಆರ್ ವರ್ಲ್ಡ್ ಎಂಥ ಈಸಿ ಟಾಪಿಕ್ ಮೇಲೆ ಕ್ವಶನ್ಸ್ ಐತೆ ನೋಡ್ರಿ. ಸಮರಿ ಬರ್ಕೋತಂದ್ರೆ ನಿಮಗೆ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಟು ದಿ ಫುಡ್ ಫ್ರಾಮ್ ಇಟ್ ಚೈಲ್ಡ್, ಇದಕ್ಕೆ ಸಮರಿ ಬರೆದ್ರು ನೀವು ಈಸಿಯಾಗಿ ಸ್ಕೋರ್ ಮಾಡುತ್ತೆ. ಆಮೇಲೆ ಇದು ಅಂತೂ ನೀರು ಕುಡಿದಷ್ಟು, ಹ್ಯಾವನ್ ಇಫ್ ಯು ಆರ್ ನಾಟ್ ಆನ್ ಅರ್ತ್. ಹೌದಾ? ಸೊ ಇದ್ರ ಮೇಲೂ ಕೂಡ ನೀವು 4 ಕ್ವಶನ್ಸ್ ಅದು ಇಲ್ಲಿಗೆ ನೋಡ್ರಿ. ನೀವು ಯಾವ್ಯಾವ ಬರೆದ್ರಿ ಅದು ನಿಮಗೆ ಸ್ಕೋರ್ ಆಗಿರ್ತೈತಿ. 4 ಮಾರ್ಕ್ಸ್ ಕ್ವಶನ್ಸ್ ಕೂಡ ಈಸಿ ಅದಾವ. ನೆಕ್ಸ್ಟ್ ಅದಾದ ನಂತರ ಪ್ಯಾಸೇಜ್ ನೋಡ್ತಾ ಹೋಗ್ಬೇಕಾಗುತ್ತೆ. ಪ್ಯಾಸೇಜ್ ಏನಪ್ಪ ಅಂದ್ರೆ ವೇರ್ ವಾಸ್ VS ನೈಪಾಲ್ ಬಾರ್ನ್ ಅಂತ ಕೇಳ್ತಾ ಇದ್ರೆ ಎಲ್ಲಿದೆಯಪ್ಪ ಅಂತಂದ್ರೆ ಇಲ್ಲಿದೆ ನೋಡ್ರಿ, ಇಲ್ಲೇ ಐತೆ ನೋಡ್ರಿ, ಟ್ರಿನಿಡಾದ್. ಹೌದಾ? ನೆಕ್ಸ್ಟ್ 1ನೇ ಕ್ವಶನ್ಸ್ ಅಂದ್ರೆ ಇದು ಹೇಗೆ ಆನ್ಸರ್ಸ್ ಆಯ್ತು. ಇದು ಹೇಗೆ ಆನ್ಸರ್ಸ್ ಆದ್ರೆ 2ನೇ ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ವೆನ್ ಡಿಡ್ VS ನೈಪಾಲ್ ರಿಸೀವ್ ನೊಬೆಲ್ ಪ್ರೈಸ್. ಇಲ್ಲೇ ಐತಿ, ಈಸಿ ಐತಿ, ಸುಮ್ಮನೆ ಟೈಮ್ ವೇಸ್ಟ್ ಮಾಡೋದು ಬೇಡ. ಇಲ್ಲೇ ಐತಿ ನೋಡ್ರಿ, ಯಾವ್ದ್ರಿ? 2001. ಇದು ಬಿ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಏನಪ್ಪಾ ಅಂತಂದ್ರೆ ಹೌ ಲಾಂಗ್ ಡಿಡ್ ನೈಪಾಲ್ ವರ್ಕ್ BCC. ಇಲ್ಲೇ ಐತಿ ನೋಡ್ರಿ, BCC ಇಲ್ಲೇ ನೋಡ್ದಂಗೆ ಐತಿ ನನಗೆ. ಇಲ್ಲೇ ಐತಿ ನೋಡ್ರಿ. ಸೊ ಇಲ್ಲೇನಪ್ಪ ಅಂತಂದ್ರೆ BCC ಎಷ್ಟು ಇಯರ್ಸ್ ಅಂದ್ರೆ 2 ಇಯರ್ಸ್ ಆಗುತ್ತೆ. ಇದು ಸಿ ಆಗುತ್ತೆ ಆನ್ಸರ್. ನೆಕ್ಸ್ಟ್ ಇದಾದ ನಂತರ ಕ್ವಶನ್ ಏನೈತೆ ನೋಡ್ರಿ, 3rd ಒನ್ ಆದ ನಂತರ 4th ಒನ್. ವೈ ವಾಸ್ VS ನೈಪಾಲ್ಸ್ ಕಾಂಟ್ರವರ್ಷಿಯಲ್. ಹೌದು, ಕಾಂಟ್ರವರ್ಷಿಯಲ್ ಆಗಿದ್ರು ರೈಟರ್ಸ್ಗೆ. ಇಲ್ಲೇ ಕೊಟ್ಟಾರ ನೋಡ್ರಿ ನಿಮಗೆ. ಯಾಕೆ ಅವ್ರು ಕಾಂಟ್ರವರ್ಷಿಯಲ್ ಆಗಿದ್ದು ಅಂತಂದ್ರೆ ಅಮಾಂಗ್ ದ ಲೀಡರ್ಸ್ ಅಂತಂದ್ರೆ ಇಲ್ಲೇ ಐತೆ ನೋಡಿ ಆನ್ಸರ್ಸ್. ಬಿಕಾಸ್ ಇಲ್ಲಿಂದ ನೀವು ತಗೊಂಡು ಬರಿತಾ ಹೋದ್ರೆ ಎಲ್ಲಿವರೆಗೂ ಅಂತಂದ್ರೆ ಅಪ್ ಟು ದಿಸ್ ಒನ್. ಇಷ್ಟು ಬರೆದ್ರೆ ನಿಮ್ಗೆ ಏನಾಗುತ್ತೆ, ಇದು ಆನ್ಸರ್ ಡಿ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ನೋಡ್ರಿ ಹೀಗೆ ವಿಚ್ ಆಫ್ ದ ನೈಪಾಲ್ಸ್ ನಾವೆಲ್ ಫಾಲೋಸ್ ದ ಫಾರ್ಚೂನ್ಸ್ ಆಫ್ ಸಂತೋಷ್ ಅಂತ ಕೊಟ್ಟರೆ ಇಲ್ಲಿ ಐತೆ ನೋಡ್ರಿ. ಅದು ಇಲ್ಲಿ ಕೊಟ್ರ, ಇಲ್ಲಿ ಐತೆ ನೋಡ್ರಿ. ಏನ್ ಕೊಟ್ರ? ದ ಸ್ಟೋರಿ ಫಾಲೋಸ್ ದ ಫಾರ್ಚೂನ್ ಆಫ್ ಸಂತೋಷ್. ಯಾವ ಸ್ಟೋರಿ ಅಂದ್ರೆ ಇಲ್ಲಿ ಐತೆ ನೋಡ್ರಿ, ಇನ್ ಅ ಫ್ರೀ ಸ್ಟೇಟ್. ಏನ್ರಿ? ಇನ್ ಅ ಫ್ರೀ ಸ್ಟೇಟ್. ಎಷ್ಟನೇ ಕ್ವಶನ್ ಇದು? ಈ ಅಲ್ಲ, ಎಸ್. ಈಗ ಏನಾಗುತ್ತೆ, ಇದು ಆನ್ಸರ್ ಆಗುತ್ತೆ. ಯಾವ್ದ್ರಿ? ದಿಸ್ ಒನ್, ಇ. ನೆಕ್ಸ್ಟ್ ತಗೋಣ. ಈ ಆದ ನಂತರ
ಎಫ್ಗೆ ಅಕಾರ್ಡಿಂಗ್ ಟು ವಿ ಎಸ್ ನೈಪಾಲ್ ದ ಇಮೇಜ್ ಏನಿದ್ರೆ ಇಮಿಗ್ರೇಷನ್ ಆಫ್ ಅಮೇರಿಕಾ ಫಾರ್ ಎಂಪವರ್ಮೆಂಟ್ ಕಮ್ಸ್ ಅಟ್ ದ ಪ್ರೈಸ್ ಆಫ್ ಇಲ್ಲೇ ಐತೆ ನೋಡ್ರಿ ಇಲ್ಲ ಐತೆ ನೋಡಿ ಲಾಸ್ಟ್ ಎಲ್ಲಪ್ಪ ಅಂತಂದ್ರೆ ದ ಪ್ರೈಸ್ ಆಫ್ ಆ್ಯನ್ ಇಂಟೆನ್ಸಿಫೈಡ್ ಐಸೋಲೇಷನ್ಸ್ ಆ್ಯಂಡ್ ಎಲಿನೇಷನ್ಸ್ ಓಕೆನಾ. ಸೊ ದಿಸ್ ಒನ್ ಈ ಆಗನ ಎಫ್ ಇದು ಎಫ್ಗೆ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಇದಾದ ನಂತರ ಎಫ್ ಆಗನ ಜಿ ವಿಚ್ ನಾವೆಲ್ ಆಫ್ ಎಸ್ ನೈಫಾಲ್ಸ್ ಟ್ರೇಸಸ್ ದ ನೋಡಿ ಏನು ಕೊಟ್ಟರು ಇಂಟಿಗ್ರೇಷನ್ ಆಫ್ ದ ಟ್ರೆಡಿಷನಲ್ ವೇ ಆಫ್ ಲೈಫ್ ಅಂತ ಕೊಟ್ಟರು. ಎಲ್ಲಿದೆಯಪ್ಪ ಅಂತಂದ್ರೆ ಇಲ್ಲ ಐತೆ ನೋಡ್ರಿ ಎಲ್ಲಿಯಪ್ಪ ಅಂತಂದ್ರೆ ದಿಸ್ ಒನ್ ಓಕೆನಾ. ಯಾವ್ದ್ರಿ ಅ ಹೌಸ್ ಫಾರ್ ಮಿಸ್ಟರ್ ಬಿಸ್ವಾಸ್ ಓಕೆನಾ. ಸೊ ಈ ಒಂದು ಆನ್ಸರ್ ನಮ್ಗೆ ಏನಾಗುತ್ತೆ ಅಂತಂದ್ರೆ ಮೇ ಬಿ ಎಫ್ ಜಿ ಆಗ್ಬೋದು ಹೌದಾ. ಜಿ ಆದ ನಂತರ ನೆಕ್ಸ್ಟ್ ಎಚ್ ಇಲ್ಲೇ ಬರೆದು ಬಿಡೋಣ. ಏನ್ ಕೇಳಪ್ಪ ಅಂತಂದ್ರೆ ಅವರು ಈ ಅಕಾಂಪ್ಲಿಸ್ಡ್ ಏನಪ್ಪ ಅಂದ್ರೆ ವರ್ಡ್ನ ನೌನ್ ಫಾರ್ಮ್ ಕೇಳಿದ್ರ ಏನಾಗುತ್ತೆ ನಮಗೆ ಅಕಾಂಪ್ಲಿಷ್ಮೆಂಟ್ ಅಂತ ಬರೆದ್ರೆ ಆಗುತ್ತೆ. MENT ಅಕಾಂಪ್ಲಿಸ್ಮೆಂಟ್ ಇಲ್ಲಿ ಬೇಕಾದ್ರೆ ಬರೆಯಕತ್ತೀವಿ ಇದನ್ನ ಬೇಕಾದ್ರೆ ತೆಗಿ. ನೆಕ್ಸ್ಟ್ ಪ್ರಿಫಿಕ್ಸ್ ಕೇಳಕತ್ತಾರ ಅನ್ಎಜುಕೇಟೆಡ್ ಏನ್ರಿ ಅನ್ಎಜುಕೇಟೆಡ್ ಆಗಿರ್ತೈತಿ. ಓಸಿಮೆಂಡಿಸ್ ಭಾರಿ ಇದು PPC ಇದು ಬಟ್ ನಿಮಗೆ ಪಾಪ ಕಷ್ಟ ಇದು ತುಂಬಾನೇ ಕಷ್ಟ ಇರುವಂತ ಒಂದು ಪೋಯಮ್ ಇದು. ಅರ್ಥ ಮಾಡ್ಕೊಂಡು ನಾವು ಬರಿಬೇಕಾಗುತ್ತೆ. ಕೆಲವೊಂದು ನೇರವಾಗಿ ಆನ್ಸರ್ಸ್ ಅದಾವ ಕೆಲವೊಂದು ನೇರವಾಗಿ ಆನ್ಸರ್ಸ್ ಇಲ್ಲ. ಅದನ್ನ ನೋಡ್ಕೊಡ್ರಿ ಅಂತ ಹೇಳ್ಬೋದಿಲ್ಲ ಅಂತಲ್ಲ ನಾನು ಸುಮಾರು ಲೆಂದಿ ಆಗುತ್ತೆ ವಿಡಿಯೋ. ನೆಕ್ಸ್ಟ್ ಹೋಗೋಣ ಸಮಯವನ್ನು ವ್ಯರ್ಥ ಮಾಡಿದೆ. ಕ್ವಶನ್ ನಂಬರ್ 31ಗೆ ಕ್ವಶನ್ ನಂಬರ್ 31 ಈಸಿ ಇದೆ ರೀ. ಏನಾಗುತ್ತೆ ನೋಡ್ರಿ ಇಲ್ಲಿ ಆನ್ ಫೂಟ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ಇದು 1 ಇದು 2 ಇದು 3 ಇದು 4 ಈ ರೀತಿನೇ ಬರಿತಾ ಹೋದ್ರೆ ಸರಿಲಾಗುತ್ತೆ. ಫಸ್ಟ್ ಇದು ಬರೀರಿ ನೆಕ್ಸ್ಟ್ ಇದು ಅಂದ್ರೆ ಐ ಕಾಲ್ಡ್ ಮೈ ಡಾಟರ್ ಇನ್ ಅಂಡ್ ಶಟ್ ದ ಡೋರ್ ಆಫ್ ಮೈ ಹೌಸ್ ರೈಟ್ ಆನ್ಸರ್ ಆಗುತ್ತೆ. ನೆಕ್ಸ್ಟ್ ಅದಾದ ನಂತರ ನೋಡ್ರಿ ಇಲ್ಲಿ ಭಾಳ ಜನ ಆರ್ ಬರಿಬೇಡ್ರಿ ಯಾಕಂತಂದ್ರೆ ಇದು ಆಫ್ಟರ್ ಪ್ರಪೋಸಿಷನ್ ನಾವು ಕನ್ಸಿಡರ್ ಮಾಡಲ್ಲ ದ ಫ್ಲೋಕ್ ಅಂತ ನಾವು ಕನ್ಸಿಡರ್ ಮಾಡ್ತೇವೆ ಗ್ರೂಪ್ ಹೌದಾ. ನೆಕ್ಸ್ಟ್ ಅದಾದ ನಂತರ ಸಿಂಪಲ್ ಪಾಸ್ಟ್ ಟೆನ್ಸ್ ಐತಿ ಲಾಸ್ಟ್ ವೀಕ್ ಅಂದ್ರೆ ಏನಪ್ಪ ಅಂದ್ರೆ ಸಾ ಆಗಬೇಕು ಹೌದಾ. ಸಾ ಆದ್ರೆ ನಿಮ್ಮ ಆನ್ಸರ್ಸ್ ಏನಾಗುತ್ತೆ ರೈಟ್ ಆಗುತ್ತೆ. ಇನ್ನು ಕೆಲವ್ರು ಏನಪ್ಪಾ ಅಂತಂದ್ರೆ ಬಿ ಕೂಡ ಬರ್ದಿರ್ತೀರಿ. ಬಿ ಬರೆದ್ರೆ ಫಸ್ಟಿಗೆ ಏನಾಗಬೇಕು ಅಂತಂದ್ರೆ ಐಂಡ್ ಬರ್ತೈತಿ. ಅದಾದ ನಂತರ 2ನೇದು ಆಸ್ ಬರ್ತೈತಿ. 3ನೇದು ಬಟ್ ಬರ್ತೈತಿ. ಇನ್ನು ಉಳಿದಿದ್ದೇನಪ್ಪ ಅಂದ್ರೆ ಅಟ್ ಲಾಸ್ಟ್ ಇದೆಯಲ್ಲ ಅದೇನಾಗುತ್ತೆ ನಿಮಗೆ ಲಾಸ್ಟಿಗೆ ಬರುತ್ತೆ. ನೆಕ್ಸ್ಟ್ ಇನ್ನು ಕ್ವಶನ್ ಟ್ಯಾಗ್ ಇಲ್ಲಿ ನಾವು ನೋಡಿದ್ರೆ ಡುಆಯ್ ಆಗುತ್ತೆ. ಏನಾಗುತ್ತೆ ರೀ ಡುಆಯ್ ಆಗುತ್ತೆ. ಇಲ್ಲಿ ಕ್ವಶನ್ ಮಾರ್ಕ್ ಇದೆ. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಇದು ದ ಟ್ರಾಪಿಕ್ ಹೇಗ ಕ್ಲಿಯರ್ ಮಾಡ್ದ ಅನ್ನೋದನ್ನ ಏನಪ್ಪಾ ಅಂತಂದ್ರೆ ಇಲ್ಲಿ ಆನ್ಸರ್ಸ್ ಅನ್ನು ಬರಿಬೇಕಾಗ್ಯದ. ಹಾಗಾದ್ರೆ ಏನಾಗುತ್ತೆ ನೋಡ್ರಿ ಹೇಳ್ತೀನಿ ಇಲ್ಲಿ ವಾಟ್ ಏನ್ ಕ್ಲಿಯರ್ ಮಾಡ್ದ ವಾಟ್ ವಾಸ್ ಹೌದಾ ಅ ಪೊಲೀಸ್ ಮ್ಯಾನ್ ಇಲ್ಲೇ ಕೊಟ್ಟಾರ. ವಾಟ್ ವಾಸ್ ಪೊಲೀಸ್ ಮ್ಯಾನ್ ಏನಾಗ್ಬೇಕ್ರಿ ಕ್ಲಿಯರಿಂಗ್ ಹೌದಾ. ಕ್ಲಿಯರಿಂಗ್ ಅಂತ ಬರೋದು ನೀವು ಕ್ವಶನ್ ಮಾರ್ಕ್ ಇಟ್ರಿ ಅದು ಕರೆಕ್ಟ್ ಆಗಿ ಆನ್ಸರ್ ಆಗುತ್ತೆ. ವಾಟ್ ವಾಸ್ ಆಗುತ್ತೆ ವಾಟ್ ವಾಸ್ ಓಕೆನಾ. ವಾಟ್ ವಾಸ್ ಡಿಡ್ ಅಲ್ಲ ಕೆಲವರು ಡಿಡ್ ಬರೀತೀರಿ ಡಿಡ್ ಬರೀ ಆಲ್ರೆಡಿ ಕ್ವಶನ್ ಮಾರ್ಕ್ ಅವ್ರು ಕೊಟ್ಟಾರ ಅಲ್ಲಿ ಹೌದಾ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್. ನೆಕ್ಸ್ಟ್ ಅದಾದ ನಂತರ ಇದು ಲೈಕ್ಸ್ ಅಲ್ಲ ಲೈಕ್ ಆಗಬೇಕು. ಚಿಲ್ಡ್ರನ್ಸ್ ಪ್ಲೂರಲ್ ಲೈಕ್ ಸಾರಿ ತರ್ಡ್ 1 ಸೆಕೆಂಡ್ ಏನಾಗ್ಬೇಕಂತಂದ್ರೆ ಲೈಕ್ ಆಗ್ಬೇಕು. ಏನಾಗ್ಬೇಕ್ರಿ ಲೈಕ್ ಆಗ್ಬೇಕು. ನೆಕ್ಸ್ಟ್ ಆ ಸನ್ ಬರಲ್ಲ ಏನಾಗ್ಬೇಕ್ರಿ ದ ಸನ್ ಆಗ್ಬೇಕು. ನೆಕ್ಸ್ಟ್ ಇದಾದ ನಂತರ ಇಲ್ಲಿ ಒಂದು ಕ್ವಶನ್ಸ್ ನೀವು ಸ್ವಲ್ಪ ಐ ಥಿಂಕ್ ನೀವು ಕಷ್ಟ ಮಾಡ್ಕೊಂಡ್ರೆ ಅನ್ಸುತ್ತಾ. 1ನೇದು ಕ್ರಿಯೇಟೆಡ್ ಬೈ ಕೇಳಕತ್ತಾರ. 1ಕ್ಕೆ ಏನಾಗುತ್ತೆ ನೋಡ್ರಿ ಲಿಫಾಕ್ ಇದು 1. 2ನೇದು ಏನಪ್ಪ ಅಂದ್ರೆ ಅನದರ್ ನೇಮ್ ಕೇಳಕತ್ತಾರ. ಅನದರ್ ನೇಮ್ ಏನಪ್ಪ ಅಂದ್ರೆ ಮಿಸ್ಟರ್ ವಾಕರ್ ಇದು 2. ನೆಕ್ಸ್ಟ್ ಒಂದು ನ್ಯಾಷನಾಲಿಟಿ ಕೇಳಕತ್ತಾರ. ನ್ಯಾಷನಾಲಿಟಿ ಯಾವ್ದಪ್ಪ ಅಂದ್ರೆ ಇಲ್ಲಿ ಕೊಟ್ಟಾರ ನೋಡ್ರಿ ಆನ್ ಅಮೇರಿಕನ್ ಹೌದಾ. ಇದು ನಮಗೆ 3 ಆಗುತ್ತೆ. ಬಹಳ ಜನ ಏನ್ ಮಾಡಿರಿ ಇಲ್ಲಿ ಆಫ್ರಿಕಾ ಹಾಕಿರಿ ಇದು ಅಲ್ಲ ಹೌದಾ. ಆಫ್ರಿಕನ್ ಅವನು ಇರುವಂತ ಇಮ್ಯಾಜಿನರಿ ಕಂಟ್ರಿ ನೇಮ್ ಕೊಟ್ರಿ ಇದು 3rd 1. ಇನ್ 4th 1 ಏನಪ್ಪಾ ಅಂತಂದ್ರೆ ಅನದರ್ ಕ್ಯಾರೆಕ್ಟರ್ ಕ್ರಿಯೇಟೆಡ್ ಅವನಿಂದ ಆಗಿದೆ ಏನಪ್ಪಾ ಅಂತಂದ್ರೆ ಇಲ್ಲ ಐತೆ ನೋಡ್ರಿ ದಿಸ್ ಒನ್ ಇಸ್ ದ 4th 1. ನೆಕ್ಸ್ಟ್ ಹೋಗೋಣ. ಇದಾದ ನಂತರ ನಿಮಗೆ ಡೈರೆಕ್ಟ್ ಇಂಡೈರೆಕ್ಟ್ ನೋಡ್ರಿ ಇಲ್ಲೇ ಹೇಳ್ತಾ ಬರ್ತೀನಿ ಏನೇನಾಗುತ್ತೆ ಅಂತೇಳಿ ಸ್ವಲ್ಪ ನೋಡ್ಕೊಂಡ್ಬಿಡ್ರಿ. ಈಗ ಪ್ರೂಫ್ ಟೋಲ್ಡ್ ಯಾರಿಗೆ ಎಜೆನ್ವಾ ದ್ಯಾಟ್ ಅಂತ ಬರಿತೇವಿ ಹೌದಾ. ರೂಪ್ ಟೋಲ್ಡ್
ಎಜೆನ್ವಾ ದ್ಯಾಟ್. ಸರಿ, ಐ ಏನಾಗಬೇಕು? ಐ ಬಿಕೇಮ್ ಏನಾಗುತ್ತೆ ಅಂತಂದ್ರೆ ನಮಗೆ ಐ ಬಿಕೇಮ್ ಹಿ ಆಗುತ್ತೆ. ಏನಾಗುತ್ತೆ ರೀ? ಹಿ ಆಗುತ್ತೆ. ಹಿ ಹ್ಯಾಡ್ ಏನಾಗ್ಬೇಕ್ರಿ? ಹಿ ಹ್ಯಾಡ್ ಗಿವನ್. ಯು ಐತಲ್ಲ, ಯು ಏನಾಗುತ್ತೆ ಅಂದ್ರೆ ಇಲ್ಲೇ ಸ್ವಲ್ಪ ನಮಗೆ ಕಾಂಪ್ಲಿಕೇಟ್. ಯಾಕಂತಂದ್ರೆ ಈ ಕ್ವಶನ್ ಪೇಪರ್ ನಾವು ಅರ್ಥ ಮಾಡ್ಕೊಂಡಾಗ ಇಲ್ಲಿ ನೆಕ್ಸ್ಟ್ ವಿ ಅಂತ ಐತ್ ನೋಡ್ರಿ. ವಿ ಅಂದಾಗ ಇದ್ರೊಳಗೆ ಇವನು ಯಜನ್ವಾ ಬರ್ತಾನೆ. ಹಾಗಾದ್ರೆ ನಾವಿಲ್ಲಿ ದೆಮ್ ಮಾಡ್ಬೇಕಾಗತ್ತೆ, ಅಥವಾ ಹಿಮ್ ಬರ್ದ್ರು ಕೊಡ್ಬೇಕು ಅವ್ರು ಮಾರ್ಕ್ಸ್. ಯಾಕಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಅವ್ರು ಟ್ವಿಸ್ಟ್ ಮಾಡಿದ್ದಾರೆ. ಹಿಮ್ ಬರ್ದ್ರು ಕೊಡ್ಬೇಕು ಮಾರ್ಕ್ಸ್. ಅವ್ರು ಏನಾಗುತ್ತೆ ನೋಡ್ತಾ ಹೋಗೋಣ. ದೆಮ್ ಇಸ್ ರೈಟ್ ಆನ್ಸರ್. ನೆಕ್ಸ್ಟ್ ಅದಾದಂತ ನೋಡ್ರಿ, ಇಲ್ಲಿ ನಿಮ್ಗೆ ಕ್ವಶನ್ ಮಾರ್ಕ್ ಇದೆ, ಹೌದಾ? ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಸರಿಯಾಗಿ. ನೋಡ್ರಿ ಇಲ್ಲಿ ಏನಪ್ಪಾ ಅಂತಂದ್ರೆ ಕ್ವಶನ್ ಮಾರ್ಕ್ ಇದೆ. ಕ್ವಶನ್ ಮಾರ್ಕ್ ಅಂತಂದ್ರೆ 2 ಸೆಂಟೆನ್ಸ್ ಐತಿ ಇಲ್ಲಿ ನಿಮಗೆ. ಇದು ಫುಲ್ ಸ್ಟಾಪ್ ಆಯ್ತು ನಮಗೆ. ಇಲ್ಲಿ ಏನಪ್ಪಾ ಅಂದ್ರೆ ಅಂಡ್ ಆಸ್ಕ್ಡ್ ಬರಿಬೇಕಾಗುತ್ತೆ. ನಾವು ಏನ್ ಬರಿಬೇಕಾಗುತ್ತೆ ರೀ? ಅಂಡ್ ಆಸ್ಕ್ಡ್ ಬರಿಬೇಕಾಗುತ್ತೆ. ಅಂಡ್ ಆಸ್ಕ್ಡ್ ವಾಟ್ ಬರೆದು ವಾಟ್, ಹೌದಾ? ಇದು ಎಲ್ಸ್, ಇದು ಹೆಲ್ಪಿಂಗ್ ವರ್ಬ್ ಬಿಡಿ, ನಿಮಗೆ ಬಿಟ್ಟು ಹೋಗ್ತಂತ ಹೇಳಿ ನಾನು ಎಲ್ಲ ಹೇಳ್ಕೊಟ್ಟೆ, ಹೌದಿಲ್ಲ? ಏನ್ ಬಿಟ್ಟು ಈಗ ಯು ಬಿಕೇಮ್ ಏನಾಗುತ್ತೆ? ಯು ಮೀನ್ಸ್ ಏನಾಗುತ್ತೆ? ಯು ಮೀನ್ಸ್ ಇಲ್ಲಿ ನನ್ನ ಪ್ರಕಾರ ನೋಡ್ರಿ ಕ್ವಶನ್ ಓದ್ತಾ ಹೋಗೋಣ. ವಾಟ್ ಎಲ್ಸ್ ಡೂ ಯು ಎಕ್ಸ್ಪೆಕ್ಟ್ ಫ್ರಮ್ ಮೀ ಅಂತ ಕೇಳಕತ್ತಾನ ರೂಪ್. ಯಾರಿಗೆ? ಅವನಿಗೆ, ಹೌದಿಲ್ಲ? ಹಾಗಾದ್ರೆ ದೇ ಅಥವಾ ಹಿ ಹೇಳಕತ್ತಿನಲ್ಲಿ ನಿಮಗೆ, ಹೌದಾ? ನೀವು ಯಜನ ಒಬ್ಬನೇ ಕನ್ಸಿಡರ್ ಮಾಡ್ರೆ ಹಿ, ಅವ್ರು ಎಲ್ಲರೂ ವಿ ಅಂತ ಕನ್ಸಿಡರ್ ಮಾಡ್ರೆ ದೇ ಆಗ್ಬೇಕು. ಎಕ್ಸ್ಪೆಕ್ಟೆಡ್ ಆಗ್ಬೇಕು ನೋಡ್ರಿ. ಏನಾಗ್ಬೇಕ್ರಿ? ವಾಟ್ ದೇ ಅಥವಾ ವಾಟ್ ಹಿ ಎಕ್ಸ್ಪೆಕ್ಟೆಡ್ ಫ್ರಮ್ ಮೀ ಏನಾಗಬೇಕು ಅಂದ್ರೆ ಹಿಮ್ ಆಗ್ಬೇಕು. ಯಾರಿಂದ? ರೂಫಿಂದ. ಮೊದಲನೇ ಸೆಂಟೆನ್ಸ್ ಅಂದ್ರೆ 2 ಸೆಂಟೆನ್ಸ್ ಅನ್ನು ಬಿಡಿಸಿದೇವಿ. 2 ಮಾರ್ಕ್ಸ್ ನಿಮಗೆ ಇಲ್ಲಿ ಕವರ್ ಆಯ್ತು. ನೆಕ್ಸ್ಟ್ ನೋಡ್ತಾ ಹೋಗೋಣ ಏನಂತ ಹೇಳಿ. ಯಾವ ಸೆಂಟೆನ್ಸ್ ರೀ? ಸೆಕೆಂಡ್ ಒನ್ ಸೆಂಟೆನ್ಸ್, ಹೌದಾ? ಓಕೆ, ಸೆಂಟೆನ್ಸ್ ನೋಡಿ ಸೆಕೆಂಡ್ ಒನ್ ಏನಿದೆ ಅಂತೇಳಿ. ಎಜೆನ್ವಾ ಅವ್ನು ಹೇಳಕತ್ತೇನೆ. ಈಗ ಎಜೆನ್ವಾ ಟೋಲ್ಡ್ ಬರೆಯೋಣ. ಟೋಲ್ಡ್ ಯಾರಿಗೆ? ರೂಪ್ಗೆ. ದ್ಯಾಟ್ ಹಾಕೊಳ್ಳೋಣ, ಹೌದಾ? ಎಜೆನ್ವಾ ಟೋಲ್ಡ್ ರೂಪ್ ದ್ಯಾಟ್ ಬರೆದು ವಿ ಬಿಕೇಮ್ ಏನಾಗಬೇಕು ಅಂತಂದ್ರೆ ದೇ ಆಗ್ಬೇಕು. ಅವರೇ ಕೊಟ್ಟಾರ, ವಿಲ್ ಕೊಟ್ರೆ ವುಡ್ ಮಾಡ್ತಿದ್ದೆ ನಾವು. ವುಡ್ ನಾಟ್ ಇದೆ, ಮಾಡೋ ಅವಶ್ಯಕತೆ ಇಲ್ಲ. ಹೆಲ್ಪಿಂಗ್ ವರ್ಬ್ ಆಫ್ಟರ್ ಚೇಂಜ್ ಮಾಡೋ ಅವಶ್ಯಕತೆ ಇಲ್ಲ. ಹ್ಯಾವ್ ಹಾಗೆ ಇರ್ತೈತಿ. ಆಸ್ಕ್ಡ್ ಮೋರ್. ಇಲ್ಲಿ ನೋಡ್ರಿ, ವುಡ್ ಹ್ಯಾವ್ ಪ್ಲಸ್ ಆಸ್ಕ್ಡ್ ಅಂದ್ರೆ ಇಲ್ಲಿ ವುಡ್ ಹ್ಯಾವ್ ಪ್ಲಸ್ V3 ಐತಿ. ಇಮ್ಯಾಜಿನರಿ ಕಂಡೀಷನ್ಸ್, ಹೌದಾ? ಅನ್ರಿಯಲ್ ಸಿಚುವೇಶನ್ಸ್ ಬಂದಾಗ ಇಪ್ಪ ಮಾರ್ಕಸ್ ಈ ಬಾಜನೆ ಮಾಡ್ತೀರಿ ನೀವು. ಈಸ್ ಬಿಕೇಮ್ ವಾಸ್ ಮಾಡ್ತೀರಿ. ನನ್ನ ಪ್ರಕಾರ ರಾಂಗ್ ಅದು. ಇಮ್ಯಾಜಿನರಿ ಕಂಡೀಷನ್ಸ್ ಬಂದಾಗ ವರ್ ಬರಿಬೇಕು, ಇಲ್ಲ ಅಂತಾರೆ ಏನಾಗುತ್ತೆ ರೀ? ಹ್ಯಾಡ್ ಬಿನ್ ಆಗುತ್ತೆ, ಹೌದಾ? ಹ್ಯಾಡ್ ಬಿನ್ ಆಗುತ್ತೆ. ಇವು ಎರಡರಲ್ಲಿ ಒಂದು ಬರೆದ್ರೆ ಆನ್ಸರ್ಸ್ ಆಗುತ್ತೆ. ಸೊ ಇದು ಆಕ್ಚುಲಿ ಸೆಂಟೆನ್ಸ್ ಸ್ಟ್ರಕ್ಚರ್ ತಪ್ಪೈತಿ. ಇಲ್ಲಿ ಕಂಡೀಷನ್ಸ್ ನೋಡಿದಾಗ ವುಡ್ ಹ್ಯಾವ್ ಪ್ಲಸ್ ವಿತ್ ಇದ್ದಾಗ ಇಲ್ಲಿ ಪಾಸ್ಟ್ ಪರ್ಫೆಕ್ಟ್ ವರ್ ಬರ್ಬೇಕು ನನ್ನ ಪ್ರಕಾರ. ಇರ್ಲಿ ನೋಡೋಣ ಏನಾಗುತ್ತೆ ಅಂತ. ಕೀ ಆನ್ಸರ್ಸ್ ಬಂದಾಗ ಅದನ್ನ ನೋಡ್ತಾ ಹೋಗೋಣ. ಓಕೆ ಸರ್, ಇದನ್ನು ಬಿಡಿಸಿದೇವಿ. ಇನ್ನು ಲಾಸ್ಟ್ ಸೆಂಟೆನ್ಸ್ ಏನಾಗುತ್ತೆ ನೋಡ್ತಾ ಹೋಗೋಣ. ಲಾಸ್ಟ್ ಒನ್ ಸೆಂಟೆನ್ಸ್, ಹೌದಾ? ಓಕೆ, ಲಾಸ್ಟ್ ಒನ್ ಸೆಂಟೆನ್ಸ್ ನೋಡ್ರಿ. ಲಾಸ್ಟ್ ಒನ್ ಸೆಂಟೆನ್ಸ್ ಏನಿದೆಯಪ್ಪ ಅಂತಂದ್ರೆ, ಲಾಸ್ಟ್ ಒನ್ ಸೆಂಟೆನ್ಸ್ ನಿಮಗೆ ರೂಪ. ಇಲ್ಲಿ ಕೂಡ ಏನಪ್ಪ ಅಂದ್ರೆ ಕ್ವಶನ್ ಮಾರ್ಕ್ ಇಲ್ಲ, ಯಾವುದೂ ಇಲ್ಲ. 2 ಸೆಂಟೆನ್ಸ್ ಅದಾವ, ಬಿಡಿಸ್ತಾ ಹೋಗೋಣ. ರೂಪ್ ಟೋಲ್ಡ್ ಏನಾಗ್ಬೇಕ್ರಿ? ರೂಪ್ ಟೋಲ್ಡ್ ಯಾರಿಗೆ? ಎಜೆನ್ವಾಗೆ. ದ್ಯಾಟ್ ಹಾಕೊಳ್ಳೋಣ. ರೂಪ್ ಟೋಲ್ಡ್ ಎಜೆನ್ವಾ ದ್ಯಾಟ್ ಐ ವಿಲ್ ಗಿವ್ ಯು, ಹೌದಾ? ರೂಪ್ ಹೇಳಕತ್ತಾನ. ಐ ಮೀನ್ಸ್ ಏನಾಗ್ಬೇಕ್ರಿ ಇಲ್ಲಿ? ಹಿಯರ್ ಹಿ ಆಗ್ಬೇಕು. ವಿಲ್ ಬಿಕೇಮ್ ಏನಾಗ್ಬೇಕ್ರಿ? ವುಡ್ ಆಗ್ಬೇಕು, ಹೌದಾ? ಗಿವ್ ಹಾಗೆ ಇರ್ತೈತಿ, ಏನು ಚೇಂಜ್ ಮಾಡ್ಬೇಡ್ರಿ. ಗಿವ್ ಹಾಗೆ ಇಡ್ರಿ. ಐ ಬಿಕೇಮ್ ಹಿ, ವಿಲ್ ಬಿಕೇಮ್ ವುಡ್, ಹೌದಾ? ಗಿವ್ ಹಾಗೆ ಇರ್ತೈತಿ. ಯು ಅಂದಾಗ ಏನಾಗುತ್ತೆ ನೋಡ್ರಿ, ಇಲ್ಲಿ ದೆಮ್ಮರೆ ಬರಿಬೇಕು, ಇಲ್ಲ ಅಂತಂದ್ರೆ ಹಿಮ್ಮರೆ ಬರಿಬೇಕು, ಹೌದಾ? ನೆಕ್ಸ್ಟ್ 1 more ಸೆಲ್ಫ್ ಸ್ಟಡನ. ಆಮೇಲೆ ಫರ್ದರ್ ಅಥವಾ ಸಜೆಸ್ಟೆಡ್ ಬರೋಣ ಇಲ್ಲಿ, ಹೌದಾ? ಅಥವಾ ಫರ್ದರ್ ಟೋಲ್ಡ್ ಅಥವಾ ಸಜೆಸ್ಟೆಡ್. ಡೋಂಟ್ ಎಕ್ಸ್ಪೆಕ್ಟ್ ಮೋರ್ ಅಂತ ಆಗುತ್ತೆ. ಓಕೆನಾ? ಸೊ ಈ ರೀತಿ ನೀವು ಬಿಡಿಸ್ರೆ ಏನಾಗುತ್ತೆ ಹೇಳಿದ್ರು 5 ಮಾರ್ಕ್ಸ್ ಬರುತ್ತೆ. ಕೆ ಆನ್ಸರ್ಸ್ ನೋಡೋಣ. ದೆಮ್ ಕೊಡ್ತಾರೋ ಅಥವಾ ದೇ ಕೊಡ್ತಾರೋ ಅಥವಾ ಹಿ ಕೊಡ್ತಾರೋ ಹಿಮ್ ಕೊಡ್ತಾರೋ ನೋಡ್ತಾ ಹೋಗೋಣ. ಸರಿ, ಅದಾದ ನಂತರ 35 ಕ್ವಶನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ಬಹಳ ಸಿಂಪಲ್ ಐತಿ. ಕನ್ವರ್ಸೇಷನ್ ಬಿಟ್ವೀನ್ ದ 2 ಫ್ರೆಂಡ್ಸ್ ಇದೆ, ನೋಡ್ಕೋಬೇಕು. ಕಾಂಪ್ಲಿಮೆಂಟಿಂಗ್ ಅಂತಂದ್ರೆ ನಾವೇನ್ ಮಾಡ್ತೇವೆ? ಅವ್ರಿಗೊಂದು ಕ್ರೆಡಿಟ್ ಕೊಡ್ತೇವೆ, ಹೌದಾ? ಏನ್ ಕೊಟ್ರ? ಹಾಯ್ ಮಧುರ ಯು ಅಂತ ಕೊಟ್ರ. ಯು ಬಂದಾಗ ಯು ಲುಕ್ ಏನ್ ಬ್ರೇನ್ರಿ? ಯು ಲುಕ್ ಸೋ ಬ್ಯೂಟಿಫುಲ್ ಬರೆಯೋಣ ಅಥವಾ ವೆರಿ ಬ್ಯೂಟಿಫುಲ್ ಬರೆಯೋಣ? ವೆರಿ ಬ್ಯೂಟಿಫುಲ್, ಹೌದಾ? ವೆರಿ ಬ್ಯೂಟಿಫುಲ್, ಹೌದಾ? ಟುಡೇ ಅಂತ ಬರೆಯೋಣ.
ಬೇಕಾದರೆ ನೀವು ಬರೀಬೋದು ಹೌದಿಲ್ಲ. ಯು ಲುಕ್ ಅಥವಾ ಯು ಲುಕ್ ಸೋ ಬ್ಯೂಟಿಫುಲ್ ಅಥವಾ ವೆರಿ ಬ್ಯೂಟಿಫುಲ್ ಟುಡೇ ಅಂತ ಬರೆದೆ. ಅವಾಗ ಎಕ್ಸ್ಪ್ರೆಸ್ಸಿಂಗ್ ಗ್ರ್ಯಾಟಿಟ್ಯೂಡ್ ಅಂತ ಐತಿ. ಅವ್ರು ಏನು ಬರೀಬೋದು, ಥ್ಯಾಂಕ್ ಯು ಸೋ ಮಚ್. ಹೌದಾ, ಏನಾಗ್ಬೇಕ್ರಿ, ಥ್ಯಾಂಕ್ ಯು ಸೋ ಮಚ್ ಇದನ್ನಾಗ್ಬೋದು. ನೆಕ್ಸ್ಟ್, ಈಸ್ ಟುಡೇ ಅ ಸ್ಪೆಷಲ್ ಡೇ ಫಾರ್ ಯು ಅಂತ ಕೇಳಿದಾಗ ಅವಳು ಹೇಳ್ಬೋದು ಎಸ್ ಅಂತ ಹೇಳಕತ್ತಾಳೆ. ಏನಾಗಬೇಕು, ಟುಡೇ ಈಸ್ ಮೈ ಬರ್ತ್ಡೇ. ಎಸ್ ಟುಡೇ, ಹೌದಾ, ಟುಡೇ ಈಸ್ ಮೈ ಬರ್ತ್ಡೇ. ಹೌದಾ, ಬರ್ತ್ಡೇ ಅಂತ ಅವಳು ಹೇಳಿರ್ಬೋದು. ಹೌದಾ, ಈ ರೀತಿ ಆಗುತ್ತೆ. ಸೊ ಹೀಗೆ ಬರ್ರಿ ನಿಮಗೆ ಔಟ್ ಆಫ್ 40 ಏನಾಗುತ್ತೆ, 3 ಮಾರ್ಕ್ಸ್ ಬರುತ್ತೆ. ನೆಕ್ಸ್ಟ್ ಇದಾದ ನಂತರ ಲೆಟರ್ ರೈಟಿಂಗ್ ಈಸಿ ಐತಿ. ಇಲ್ಲೇ ಕೊಟ್ಟರೆ ವಾಂಟೆಡ್ ಅಪ್ಲೈಯಿಂಗ್ ಫಾರ್ ದ ಪೋಸ್ಟ್ ಆಫ್ ಅಸಿಸ್ಟೆಂಟ್, ಹೌದಾ, ಆಫೀಸ್ ಅಸಿಸ್ಟೆಂಟ್. 2 ಅಡ್ರೆಸ್ ಇಲ್ಲೇ ಕೊಟ್ರೆ ಇದನ್ನು ಏನು ಮಾಡ್ತೀರಿ, 2 ಅಡ್ರೆಸ್ ಆಗಿ ತಗೋತೀರಿ. ನಿಮಗೆ ನೆಕ್ಸ್ಟ್ ಏನಪ್ಪ ಅಂತಂದರೆ ಇಲ್ಲಿ ನೋಡ್ರಿ, ನಿಮಗೆ ಫ್ರಾಮ್ ಅಡ್ರೆಸ್ ಕೊಟ್ಟಿಲ್ಲ. ನೀವು ಬೇಕಾದ್ರೆ ಯಾವ್ದಾದ್ರು ಬರಿಬೋದು. ನೀವು ಎಕ್ಸ್ ಅದನ್ನೇ ಬರೀರಿ, ಅಥವಾ ನೀವು ವೈ ಅಡ್ರೆಸ್ ಬರೀ, ಅಥವಾ ಈ ರೀತಿ ನೀವು ಯಾವ್ದಾರು ತುಂಬ ಬರಿಬೇಕಾಗುತ್ತೆ. ಕೊಡದೇ ಇದ್ದಾಗ ಕೊಟ್ಟರೆ ಅದನ್ನೇ ಬರೀತಿದ್ರಿ. ಹೌದಾ, ಆಮೇಲೆ ರೆಫರೆನ್ಸ್ ಕೂಡ ಕೊಟ್ಟಿದ್ದಾರೆ, ಡೆಕ್ಕನ್ ಹೆರಾಲ್ಡ್ ಅಂತ ಹೇಳಿ. ಹೌದಾ, ಅದನ್ನು ಬರಿತೀರಿ. ಸಬ್ಜೆಕ್ಟ್ ಅಂತೂ ಪೋಸ್ಟ್ ಯಾವುದಕ್ಕೆ ಬರಿತೀರಿ. ಇನ್ನು ಉಳಿಕಿದ ಬಾಡಿ ಆಫ್ ದ ಲೆಟರ್, ಬಯೋಡಾಟಾ ಎಲ್ಲ ಹೇಳಿಕೊಟ್ಟು ನಿಮಗೆ. ಇದು ಯಾರು ಚೆನ್ನಾಗಿ ಬರೀತಾರೆ ಔಟ್ ಆಫ್ 5 ಮಾರ್ಕ್ಸ್ ಇದೆ. ಇನ್ನು ಇದನ್ನು ಬರೆದವರಿಗೆ ಇದನ್ನು ಕೂಡ ನಾವು ಮಾಡಲ್ ಕ್ವಶನ್ ಪೇಪರ್ಲಿ ಬಿಡಿಸಿನಿ, ಅದನ್ನು ನೋಡ್ಕೊಡ್ರಿ ಅಂತ ಹೇಳ್ತಾ. ಸೊ ಈ ಒಂದು ಕ್ಲಾಸಸ್ ನಿಮಗೆ ಇಷ್ಟ ಆಗಿತ್ತು, ಕೀ ಆನ್ಸರ್ಸ್ ಕರೆಕ್ಟ್ ಅನಿಸಿತ್ತು ಅಂದರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಕೊಳ್ರಿ. ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಫಾಲೋ ಅಪ್ ಮಾಡಿದ್ರೆ ಮರಿಬೇಡಿ. ಭಾಳ ಜನ ಏನು ಮಾಡ್ತೀರಿ, ನೀವು ನನ್ನ ಕ್ಲಾಸಸ್ಗಳನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ. ನಾನು ಎಷ್ಟು ಕ್ಲಾಸಸ್ ಹಾಕಿದೆ ನಿಮಗೆ ನೋಟಿಫಿಕೇಶನ್ ಬರಲ್ಲ. ಅದಕ್ಕೆ ನೀವೇನಪ್ಪ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕ್ಲಾಸಸ್ಸನ್ನು ನೋಡ್ರಿ ಅಂತ ಹೇಳ್ತಾ, ಮುಂದಿನ ಕ್ಲಾಸಸ್ಸಲ್ಲಿ ಮತ್ತೆ ಭೇಟಿಯಾಗೋಣ ಅಂತ ಹೇಳ್ತಾ, ಇಲ್ಲಿಗೆ ಇವತ್ತಿನ ಕ್ಲಾಸನ್ನು ನಾವು ಮುಗಿಸ್ತೋಗೋಣ. ಥ್ಯಾಂಕ್ ಯು ಆಲ್ ಆಫ್ ಯು.